ಜೈ ಶ್ರೀರಾಮ್, ಜೈ ಗುರುದೇವ್. ನಮಸ್ಕಾರ. ನಾನು ನಿಮ್ಮ ಭಾಸ್ಕರ್ ಕಾಲ್ಮುರುಗು ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ. ಅನೇಕ ಜನ ನನ್ನ ವೆಲ್ವಿಷರ್ಸು ವಿವಿಧ ರೂಪಗಳಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಫೋನ್ ಮಾಡಿ ತಿಳಿಸ್ತಾ ಇದ್ದೀರಿ, ಸೋಷಿಯಲ್ ವೆಲ್ಫೇರ್, ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಕರಪ್ಟೆಡ್ ಆಗಿಬಿಟ್ಟಿದೆ ಈ ರಾಜ್ಯ. ಈ ಒಂದು ಸರ್ಕಾರದಲ್ಲಿರ್ತಕ್ಕಂಥ ಇಲಾಖೆಗಳು ಹೈಲಿ ಕರಪ್ಟ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅದಾದ್ಮೇಲೆ ಇವತ್ತಿರ್ತಕ್ಕಂಥ ರಾಜಕೀಯ ನಾಯಕರು ಪ್ರಭಾವಿವಂತರು, ನಿಮಗೆ ತೊಂದರೆ ಆಗುತ್ತೆ, ನೋಡ್ಕೊಳ್ಳಿ, ಹುಷಾರಾಗಿರಿ ಅಂತ ಹೇಳ್ತಾ ಇದ್ದಾರೆ. ನಾವು 2018ಕ್ಕಿಂತ ಮುಂಚೆ ಸೋಷಿಯಲ್ ಸರ್ವಿಸ್ ಮಾಡೋದಕ್ಕಿಂತ ಮುಂಚೆನೆ ತೀರ್ಮಾನ ಮಾಡಿಕೊಂಡೇ ಬಂದಿದ್ದೀವಿ. ನಾವೇನು ಜಾಸ್ತಿ ದಿನ ಇಲ್ಲೇ ಬದುಕಬೇಕು ಅಂತ ಇಲ್ಲ. ನಾವು ಸೋಷಿಯಲ್ ಜಸ್ಟಿಸ್ಗೋಸ್ಕರ, ಸೋಷಿಯಲ್ ವೆಲ್ಫೇರ್ಗೋಸ್ಕರ ಹೋರಾಡ್ತಾ ಇರ್ತಕ್ಕಂಥ ಎಲ್ಲ ಚಟುವಟಿಕೆಗಳು ಇನ್ನಷ್ಟು ಮುಂದುವರಿಯುತ್ತೆ ವಿನಃ ಇನ್ನು ಕಡಿಮೆ ಆಗಲ್ಲ. ಹಾಗಾಗಿ ನಾನು ಯಾವತ್ತೂ ಕೂಡ ನಿಮ್ಮ ಬಗ್ಗೆನೂ ಯೋಚನೆ ಮಾಡ್ತೀನಿ. ನಾನು ಎಲ್ಲೇ ಇದ್ರೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನತೆಯ ಬಗ್ಗೆ, ಬಿಲೋ ಪಾವರ್ಟಿಯಲ್ಲಿರ್ತಕ್ಕಂಥ ಜನತೆಯ ಬಗ್ಗೆ, ಬಡವರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನಗಳನ್ನ ನಾನು ಗಮನಿಸ್ತಾ ಇದ್ದೀನಿ. ಬಾಟ್ಲಹಳ್ಳಿ ಪೊಲೀಸ್ ಸ್ಟೇಷನ್ ನಲ್ಲಿ 3 ಜನ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಚೇಂಜ್ ಆಗಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ನಮಗೊಂದು ಲೆಟರ್ ಕಳಿಸಿ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ. ಇವನ್ನೆಲ್ಲವನ್ನ ಗಮನಿಸಿದಾಗ ನಾನು ಕೊಟ್ಟಿರ್ತಕ್ಕಂಥ RTI ಅಪ್ಲಿಕೇಶನ್ಸ್, ಸೋಷಿಯಲ್ ಜಸ್ಟಿಸ್ಗೋಸ್ಕರ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಕಾಪೀಸ್, ರಿಕ್ವೆಸ್ಟ್ ಕಾಪೀಸ್ ಅದಲು ಬದಲು ಆಗ್ತಾ ಇರತಕ್ಕಂಥದ್ದು ನನಗೂ ಕೂಡ ಅನುಮಾನ ಮೂಡಿದೆ. ಮತ್ತು ನಾನು ಸಂವಿಧಾನಬದ್ಧವಾಗಿದ್ದೀನಿ, ಎಲ್ಲವನ್ನೂ ಕೂಡ ಸಂವಿಧಾನದಿಂದಲೇ ಹೋರಾಡ್ತೀನಿ. ನಾನು ಸಾಮಾನ್ಯ ಜನರ, ಬಡ ಜನರ ಪರವಾಗಿರೋದ್ರಿಂದ ನಿಮಗೆ ತಿಳಿಸ್ತಾ ಇದ್ದೀನಿ. ಏನು ಶಿಡ್ಲಘಟ್ಟಲ್ಲಿ 24ನೇ ತಾರೀಕು ಏನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂತ ಇದ್ದಾರೆ. 11ನೇ ತಾರೀಕಲ್ಲಿ ಸ್ಥಳ ವೀಕ್ಷಣೆ ಪರಿಶೀಲನೆ ನಡೆದಿರ್ತಕ್ಕಂಥದ್ದು, ಏನೋ ಒಂದು ಆಕ್ಟಿವಿಟಿ ನಡೆದಿದೆ. ಅದರ ಸುತ್ತ ಮುತ್ತ ಹಿಂದೆ ಬಯಲು ಸೀಮೆಯಲ್ಲಿ ಇರ್ತಕ್ಕಂಥ ಎಲ್ಲ ಬಾರ್ಡರ್ಸು, ಎಲ್ಲ ಗ್ರಾನೈಟ್ ಕ್ವಾರೀಸು, ಎಲ್ಲ ಅಡ್ಮಿನಿಸ್ಟ್ರೇಷನ್ನು, ಪೊಲೀಸು, ಇಂಟೆಲಿಜೆನ್ಸು ಚೆಕ್ ಮಾಡಿ, ಬಯಲು ಸೀಮೆಗೆ, ಶಿಡ್ಲಘಟ್ಟ ಕ್ಷೇತ್ರಕ್ಕೆ, ಆ ಸರೌಂಡಿಂಗ್ಸ್ ನಲ್ಲಿ ಯಾರಾದರೂ ಬೇರೆ ದೇಶದಿಂದ ಬಂದಿದ್ದಾರಾ, ಬೇರೆ ಸ್ಟೇಟ್ಗಳಿಂದ ಬಂದಿದ್ದಾರಾ, ಅವ್ರ ಬ್ಯಾಕ್ ಗ್ರೌಂಡ್ ಏನು, ಎಲ್ಲವನ್ನು ಚೆಕ್ ಮಾಡಿ. ಅವ್ರು ಮಾತಾಡ್ತಾ ಇರ್ತಕ್ಕಂಥ ಮಾತುಗಳು ಮೊದಲು ಯಾವ ತರ ಮಾತಾಡ್ತಾ ಇದ್ರು, ಇವಾಗ ಯಾವ ತರ ಮಾತಾಡ್ತಾ ಇದ್ದಾರೆ, ಏನೋ ಸ್ವಲ್ಪ ಅದಲು ಬದಲು ಅನಿಸ್ತಾ ಇದೆ. ಹಾಗಾಗಿ ಇಂಟೆಲಿಜೆನ್ಸ್ ಎಲ್ಲ ಮಾನಿಟರ್ ಮಾಡಬೇಕು. ಅಲ್ಲಿ ಯಾವ್ದಾದ್ರು ಅಲೆ ಗಾಡಿಗಳು ಕೆಟ್ಟೋಗಿರ್ತದೆ, ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಸಸ್ಪೆಕ್ಟೆಡ್ ಪ್ಲೇಸ್ ನ ವೀಕ್ಷಣೆ ಮಾಡೋದು, ಅಲ್ಲಿ ಗುಜರಿ ಅಂಗಡಿಗಳು ಇನ್ನೊಂದು ಮತ್ತೊಂದು ಚೆಕ್ ಮಾಡ್ತಕ್ಕಂಥದ್ದು, ಗ್ರಾನೈಟ್ ಕ್ವಾರಿಗಳು ಚೆಕ್ ಮಾಡ್ತಕ್ಕಂಥದ್ದು, ಎಲ್ಲ ಸಸ್ಪೆಕ್ಟೆಡ್ ಏರಿಯಾಸ್ ನ ಚೆಕ್ ಮಾಡಿ. ಇಂಟೆಲಿಜೆನ್ಸ್ ಸ್ವಲ್ಪ ಚುರುಕಾಗಿ ವರ್ಕ್ ಮಾಡಲಿ. ಯಾವುದೇ ಕಾರಣಕ್ಕೂ ಬಡವರಿಗೆ, ಬಿಲೋ ಪಾವರ್ಟಿಯಲ್ಲಿ ಇರ್ತಕ್ಕಂಥವ್ರಿಗೆ, ಯಾವುದೇ ಒಂದು ಪಬ್ಲಿಕ್ ಕೂಡ ಏನೂ ಆಗಬಾರ್ದು. ನನಗನಿಸುವ, ನನ್ನ ಮಾಹಿತಿ ಪ್ರಕಾರ ಜನರನ್ನ ಮಿಸ್ಲೀಡ್ ಮಾಡೋದಕ್ಕೆ ಅದೊಂದು ದೊಡ್ಡ ಕಾರ್ಯಕ್ರಮ ಏನೋ ನಡೀತಾ ಇದೆ ಅನ್ನೋದು ಈಗಾಗಲೇ ಮಾಹಿತಿ ಸಿಕ್ಕಿದೆ. ದಯವಿಟ್ಟು ಪೊಲೀಸ್, ಇಂಟೆಲಿಜೆನ್ಸ್, ಅಡ್ಮಿನಿಸ್ಟ್ರೇಷನ್ ಚುರುಕಾಗಿ ವರ್ಕ್ ಮಾಡಿ. ಏನೇ ಇದ್ರೂ ಕೂಡ ಎಲ್ಲ ನಿಷ್ಕ್ರಿಯ ಆಗಬೇಕು. ಕೇವಲ ಸರ್ಕಾರಿ ಕಾರ್ಯಕ್ರಮ ಅದೇನಿದೆಯೋ ಅದು ಯಶಸ್ವಿ ಆಗಲಿ, ಆದರೆ ಯಾವುದೇ ಕಾರಣಕ್ಕೂ ಜನರಿಗೆ ಏನೂ ಆಗಬಾರ್ದು. ಜನರು ಕೂಡ ಸ್ವಲ್ಪ ವಿಜಿಲೆಂಟ್ ಆಗಿ ವರ್ಕ್ ಮಾಡಬೇಕು. ಆ ಸರೌಂಡಿಂಗ್ಸ್ ನಲ್ಲಿ ಏನಾದರೂ ಅನುಮಾನ ಬಂದ್ರೆ ಈಗಾಗಲೇ ತಕ್ಷಣ ಪೊಲೀಸ್ಗೆ, ಇಂಟೆಲಿಜೆನ್ಸ್ಗೆ, ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನು ಕೊಡಬೇಕು. ಜೈ ಶ್ರೀರಾಮ್. ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.